ಅವಲಕ್ಕಿ ಸೆಣ್ಗೆನ ಮಾಡ್ತಾ ಇದ್ದೀನಿ. ಈ ಸೆಣ್ಗೆನ ಮಾಡೋದಕ್ಕೆ ಬೇಯಿಸ್ಕೊಳ್ಳೋದು ಬೇಡ, ಏನು ಬೇಡ. ಅವಲಕ್ಕಿ ಒಗ್ಗರಣೆಗೆ ಯಾವ ರೀತಿ ತೊಯ್ಸ್ಕೊಂಡ್ಬಿಟ್ಟು ಮಾಡ್ಕೋತೀವಿ ಅದೇ ರೀತಿ ತೊಯ್ಸ್ಕೊಂಡ್ಬಿಟ್ಟು ಮಸಾಲೆಗಳನ್ನು ಹಾಕಿ ಸೆಣ್ಗೆನ ಹಾಕ್ಕೊಂಡ್ಬಿಟ್ಟು ಒಣಗಿಸ್ಕೊಂಡ್ರೆ ಸಾಕು, ಸೆಣ್ಗೆ ರೆಡಿ ಆಗುತ್ತೆ. ಎಣ್ಣೆಯಲ್ಲಿ ಹಾಕಿದಾಗ 2 ಪಟ್ಟಷ್ಟು ಅರಳುತ್ತೆ ಈ ಸೆಣ್ಗೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ಅರ್ಧ ಕೆಜಿಯಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಯೂಸ್ ಮಾಡ್ತೀವಲ್ಲ ಅದೇ ಅವಲಕ್ಕಿ, ದಪ್ಪನ ಅವಲಕ್ಕಿ ಇದೆ ಇದು. ಇದನ್ನು ಮೊದಲು ನೀವು ಸ್ಟ್ರೈನರ್ಗೆ ಹಾಕ್ಕೊಂಡ್ಬಿಟ್ಟು ಸ್ಟ್ರೈನ್ ಮಾಡ್ಕೊಳ್ಳಿ. ಹಿಟ್ಟಿಟ್ಟು ಏನಾದರೂ ಇದ್ದರೆ ಅದೆಲ್ಲ ಹೋಗಿಬಿಡುತ್ತೆ. ಈಗ ಇದನ್ನು ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸಲ ನಾನು ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದ್ಸಲ ವಾಶ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂತಹ ನೀರನ್ನು ಈಗ ತೆಕ್ಕೊಂಡ್ಬಿಟ್ಟು ಈ ಥರ ಒಂದು ಸ್ಟ್ರೈನರ್ಗೆ ಹಾಕಿ ತೆಕ್ಕೊಳ್ಬೇಕು. ಎಕ್ಸ್ಟ್ರಾ ಇರುವಂಥ ನೀರೆಲ್ಲ ಹೋಗಿಬಿಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಅವಲಕ್ಕಿನ ವಾಶ್ ಮಾಡ್ಕೊಂಡ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ನೀರನ್ನು ಹಿಂಡ್ಕೊಂಡ್ಬಿಟ್ಟು ತೆಕ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸರಿಯಾಗಿ ನೀರನ್ನು ಬಿಸಿ ಮಾಡ್ಕೊಳ್ಳಿ. ಅವಲಕ್ಕಿ ಸಾಫ್ಟ್ ಆಗಿಬಿಡುತ್ತೆ ಈ ರೀತಿ ಮಾಡೋದ್ರಿಂದ. ಬಿಸಿನೀರನ್ನು ಹಾಕ್ಕೊಳ್ಳಿ. ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಕಡಿಮೆ ಆದರೂ ನಡೆಯುತ್ತೆ, ಆಮೇಲೆ ನೀರನ್ನು ನಾವು ತೆಕ್ಕೊಳ್ಬೋದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬಿಸಿನೀರಿನಲ್ಲಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಿ. ಅರ್ಧ ಗಂಟೆ ಆಗಿದ್ಮೇಲೆ ಸರಿಯಾಗಿ ಅವಲಕ್ಕಿ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಮತ್ತು ಸಾಫ್ಟ್ ಆಗಿಬಿಡುತ್ತೆ. ಎಕ್ಸ್ಟ್ರಾ ಏನಾದರೂ ನೀರಿದ್ದರೆ ಈ ಥರ ಒಂದು ಸ್ಟ್ರೈನರ್ಗೆ ತೆಕ್ಕೊಂಡ್ಬಿಡಿ. ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ, ಎಕ್ಸ್ಟ್ರಾ ನೀರು ತೆಳಗಡೆ ಹೋಗಿಬಿಡುತ್ತೆ. ಇಲ್ಲಾಂದರೆ ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ನೀರನ್ನು ನೀವು ತೆಕ್ಕೊಳ್ಬೋದು. ಈಗ ಸರಿಯಾಗಿ ಅವಲಕ್ಕಿ ಸಾಫ್ಟ್ ಆಗಿದೆ. ಇದನ್ನು ಈಗ ನಾನು ಮತ್ತೆ ಪಾತ್ರೆಗೆ ತೆಕ್ಕೋತಾ ಇದ್ದೀನಿ. ತೆಕ್ಕೊಂಡ್ಬಿಟ್ಟು ಇದನ್ನು ನಾವು ಸರಿಯಾಗಿ ಕೈಯಿಂದ ಮ್ಯಾಶ್ ಮಾಡ್ಕೊಳ್ಬೇಕು. ಒಂದು ದೊಡ್ಡ ಪರಾತ್ ಅಥವಾ ದೊಡ್ಡ ಪಾತ್ರೆಯನ್ನು ತೊಗೊಳ್ಬೋದು ನೀವು. ಕೈಯಿಂದ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ, ಸರಿಯಾಗಿ ಅವಲಕ್ಕಿ ಮ್ಯಾಶ್ ಆಗಿಬಿಡುತ್ತೆ. ನೀವು ಹಿಟ್ಟಿನ ಥರ ಇದನ್ನು ಸರಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಸ್ವಲ್ಪ ಏನಾದರೂ ಡ್ರೈ ಅನ್ನಿಸಿದ್ರೆ ನೀರನ್ನು ಮೇಲ್ಗಡೆಯಿಂದ ಸ್ವಲ್ಪ ಹಾಕ್ಕೊಳ್ಬೋದು. ಜಾಸ್ತಿ ತೆಳುವಾಗಿಯೂ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಆಗಿರಬಾರ್ದು. ಸಾಫ್ಟ್ ಆಗಿದ್ದರೆ ಸಾಕು. ಇದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1-2-3 ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಬದಲಿಗೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಸರಿಯಾಗಿ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಈ ಹಿಟ್ಟು ರೆಡಿಯಾಗಿದೆ ಸೆಣ್ಗೆ ಹಾಕ್ಕೊಳ್ಳೋದಕ್ಕೆ. ಇದನ್ನು ಬೇಕಾದರೆ ನೀವು ಒಂದು 10-15 ನಿಮಿಷ ನೆನೆಸ್ಕೊಳ್ಬೋದು. ನೆಂದಷ್ಟು ಸರಿಯಾಗಿ ಸೆಣ್ಗೆ ಬರುತ್ತೆ. ನಿಮ್ಮ ಹತ್ರ ಟೈಮ್ ಇದ್ದರೆ ನೆನೆಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಆದರೆ ಹಿಟ್ಟನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ನೀವು ಇಟ್ಕೊಂಡ್ರೆ ಡ್ರೈ ಆಗಿಬಿಡುತ್ತೆ. ಅದಕ್ಕಾಗಿ ಮತ್ತೆ ಇದನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಚಕ್ಲಿ ಮಾಡುವಂತಹ ಮಷಿನ್ಗೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಹಿಟ್ಟನ್ನು ಸರಿಯಾಗಿ ನಾದ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಹಿಟ್ಟು ಎಷ್ಟು ಸರಿಯಾಗಿ ನೆನೆಯುತ್ತೆ ಅಷ್ಟು ಸರಿಯಾಗಿ ನೀವು ಚಕ್ಲಿಯನ್ನು ಮಾಡ್ಕೊಳ್ಬೋದು. ಒಂದು ವೇಳೆ ಏನಾದರೂ ನಿಮ್ಮ ಚಕ್ಲಿ ಮುರಿತಾ ಇದೆ ಅಂದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾದ್ಕೊಳ್ಳಿ, ಸರಿಯಾಗಿ ಬರುತ್ತೆ. ನಾದ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೊನೆಯನ್ನು ಅಂಟಿಸ್ಕೊಳ್ಳಿ. ಇದೇ ರೀತಿ ನಾನು ಎಲ್ಲ ಚಕ್ಲಿಗಳನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಬಿಸಿಲಲ್ಲಿ 2 ದಿನ ಒಣಗಿಸ್ಕೊಳ್ಳಿ. ಒಂದು ಕಡೆಯಿಂದ ಒಣಗಿದ ಮೇಲೆ ಮತ್ತೆ ಸಾಯಂಕಾಲ ಇದನ್ನು ತಿರುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ತಿರುಗಿಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಸಾಕು. 2 ದಿನ ಒಣಗಿದ ಮೇಲೆ ಈ ರೀತಿ ಕಾಣುತ್ತೆ ಅವಲಕ್ಕಿ ಸೆಣ್ಗೆ. ಈ ಅವಲಕ್ಕಿ ಸೆಣ್ಗೆ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಬೇಯಿಸೋದು ಬೇಡ, ಏನು ಬೇಡ, ಮಿಕ್ಸ್ ಮಾಡಿ ನೆನೆಸ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ಸಾಕು. ಅವಲಕ್ಕಿ ಸೆಣ್ಗೆ ರೆಡಿ ಆಗಿಬಿಡುತ್ತೆ. ಏರ್ಟೈಟ್ ಕಂಟೈನರ್ಗೆ ಹಾಕಿ ನೀವು ವರ್ಷ ತನಕ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ತಿನ್ಕೊಳ್ಬೋದು. ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆಯಲ್ಲಿ ಹಾಕಿದಾಗ 2 ಪಟ್ಟಷ್ಟು ಅರಳುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈ ವಿಧಾನದಲ್ಲಿ ನೀವು ಅವಲಕ್ಕಿ ಸೆಣ್ಗೆನ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.